ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 437ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ವಾಲಿ ಅಂತ್ಯ ಸಂಸ್ಕಾರ ಆದ ನಂತರ ರಾಮನ ಒಂದು ಅನುಮತಿ ಮೇರೆಗೆ ಸುಗ್ರೀವ ತನ್ನ ವಾನರ ಸೇನೆ, ಮಂತ್ರಿ, ಸ್ನೇಹಿತರು ಎಲ್ಲರ ಜೊತೆಗೆ ಕಿಷ್ಕಿಂಧಕ್ಕೆ ಹೋಗ್ತಾನೆ. ಕಿಷ್ಕಿಂಧದಲ್ಲಿ ಸುಗ್ರೀವನ ಪಟ್ಟಾಭಿಷೇಕ ನಡೆದಿದೆ. ಸುಗ್ರೀವ ತಾನು ಕೊಟ್ಟ ಮಾತಿನಂತೆ ಅಂಗದನನ್ನು ರಾಜಕುಮಾರನಾಗಿ ಯುವರಾಜನನ್ನಾಗಿ ಪಟ್ಟಾಭಿಷೇಕ ಮಾಡ್ತಾನೆ. ಮುಂದೆ ಸುಗ್ರೀವ ರಾಮನನ್ನು ನೆನಪಿಸಿಕೊಂಡು ತನಗೆ ತನ್ನ ಮಡದಿ ರೂಮ ಮತ್ತು ರಾಜ್ಯ ಮರಳಿ ಬಂದದ್ದಕ್ಕಾಗಿ ರಾಮನಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾನೆ. ಇದು ಕಿಷ್ಕಿಂಧದಲ್ಲಿ ನಡೆದಂತಹ ಪ್ರಸಂಗ. ಅಲ್ಲಿ ಒಂದು ಸಂಭ್ರಮ. ಇನ್ನು ಈ ಕಡೆಗೆ ರಾಮ ಮತ್ತು ಲಕ್ಷ್ಮಣ ಇಲ್ಲೇ ಅರಣ್ಯದಲ್ಲಿರ್ತಾರೆ. ಮಳೆಗಾಲ ಶುರುವಾಗ್ತಾ ಇರ್ತದೆ, ಶ್ರಾವಣ ಮಾಸ ಶುರುವಾಗ್ತಾ ಇರ್ತದೆ. ಆ ಶ್ರಾವಣ ಮಾಸ ಮಳೆಗಾಲ ದಾಟಿಸೋ ಸಲುವಾಗಿ ಯಾವುದಾದರೂ ಒಂದು ಒಳ್ಳೆಯ ಗುಹೆಯನ್ನು ನೋಡಿ ಅಲ್ಲಿ ಇರಬೇಕಂತ ಹೇಳಿ ಅವರು ಯೋಜನೆಯನ್ನು ಹಾಕ್ಕೊಳ್ತಾರೆ. ಅದನ್ನೇ ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ಇಲ್ಲಿ ಸಂಪೂರ್ಣವಾಗಿ ಪ್ರಕೃತಿಯ ಸೌಂದರ್ಯ ಅಂದರೆ ವಾಲ್ಮೀಕಿಯವರು ಸ್ವತಃ ನೋಡಿ ಬರಲಿಕ್ಕೇ ಸಾಧ್ಯ. ಇದು ರಾಮ ಲಕ್ಷ್ಮಣರಿದ್ದಂತಹ ಈ ಅರಣ್ಯ ಪ್ರದೇಶ ಇದೆ, ಕಿಷ್ಕಿಂಧದ ಒಂದು ಅರಣ್ಯ ಪ್ರದೇಶ ಭಾಗ ಯಾವ ರೀತಿ ಇತ್ತು, ಎಂಥ ಗಿಡ ಬಳ್ಳಿಗಳಿದ್ದು, ಪರಿಸರ ಹೇಗಿತ್ತು, ಮಳೆಗಾಲದಲ್ಲಿ ಅದು ಹೇಗೆ ಕಾಣಿಸ್ತಾ ಇತ್ತು ಅನ್ನೋದನ್ನು ಬಹಳ ಸುಂದರ ರೂಪದಲ್ಲಿ ಅಲಂಕಾರಗಳನ್ನು ಬಳಸಿಕೊಂಡ ವಾಲ್ಮೀಕಿಯವರು ಇದನ್ನು ರಚನೆ ಮಾಡ್ಯಾರ. ಸುಗ್ರೀವ ಪಟ್ಟ ಪಡೆಯಲು ಕಿಷ್ಕಿಂಧ ಸೇರಿದ. ಅತ್ತ ರಾಮ ಲಕ್ಷ್ಮಣನೊಂದಿಗೆ ಪ್ರಸವನ ಪರ್ವತದತ್ತ ನಡೆದ ಇತ್ತ. ಅವ ಆ ಕಡೆಗೆ ಕಿಷ್ಕಿಂಧಕ್ಕೆ ಹೋಗಿಬಿಟ್ಟ. ಇವರು ಈ ಕಡೆಗೆ ಪ್ರಸವನ ಪರ್ವತದತ್ತ ಹೆಜ್ಜೆ ಹಾಕ್ತಾರೆ. ಪ್ರಸವನ ಪರ್ವತದತ್ತ ಇವತ್ತು ನಿಮಗೆ ಕಿಷ್ಕಿಂಧ ಅಂದರೆ ಇವತ್ತಿಂದ ಈ ಆನೆಗುಂದಿ ಕುಮ್ಮಟದುರ್ಗ ಏನಿದೆಯಲ್ಲ, ನಮ್ಮ ವಿಜಯನಗರ ಏನಿದೆಯಲ್ಲ, ಸುತ್ತಮುತ್ತ ಇನ್ನು ಅರಣ್ಯ ಪ್ರದೇಶ ಏರಿಯಾ ಇದೆಯಲ್ಲ, ಅಲ್ಲೇ ಯಾರನ್ನೇ ಕೇಳಿದ್ರು ಕೂಡ ಪ್ರಸನ್ನ ಪರ್ವತ ಎಲ್ಲಿದೆ ಅಂದರೆ ಅದನ್ನು ಕೈ ಮಾಡಿ ತೋರಿಸ್ತಾರೆ. ಇವತ್ತು ಕೂಡ ಅಲ್ಲಿ ಆ ಪರ್ವತ ಇದ್ದುದನ್ನು ಜನ ಹೇಳ್ತಾ ಇದೆ. ರಾಮ ಲಕ್ಷ್ಮಣನೊಂದಿಗೆ ಪ್ರಸವನ ಪರ್ವತದತ್ತ ನಡೆದ ಇತ್ತ. ಹುಲಿ, ಸಿಂಹ, ಹುಲಿ, ಕರಡಿ, ಕೋತಿ ಗರ್ಜನದಿ ತುಂಬಿತ್ತು ಪ್ರಸವನ ಪರ್ವತ. ಆ ಪರ್ವತ ಪ್ರದೇಶದಾಗ ಈ ಕ್ರೂರ ಮೃಗಗಳ ಗರ್ಜನೆಯನ್ನು ತುಂಬಿತ್ತು. ಅಂದರೆ ಅಲ್ಲಿ ಸಿಂಹಗಳಿದ್ದು, ಹುಲಿಗಳಿದ್ದು, ಕರಡಿಗಳಿದ್ದು, ಮಂಗಗಳಿದ್ದು, ಇವೆಲ್ಲದರ ಗರ್ಜನೆಯಿಂದ ಅಲ್ಲಿ ಆ ಪರ್ವತ ಪ್ರದೇಶ ತುಂಬಿತ್ತು. ವಿಭಿನ್ನ ಗಿಡ, ಗಂಟಿ, ಬಳ್ಳಿ ದಟ್ಟಗೈದಿದ್ದವು ಪ್ರಸನ್ನ ಪರ್ವತವನ್ನು. ಆ ಪರ್ವತ ಪ್ರದೇಶ ಸುತ್ತಮುತ್ತ ಯಾವ ಸುತ್ತಕೊಂಡಿದ್ದು ಅಂದರೆ ಬೇರೆ ಬೇರೆ ಜಾತಿಯ ಪ್ರಭೇದದ ಗಿಡಗಳಿದ್ದು, ಕಂಟಿಗಳಿದ್ದು, ಬಳ್ಳಿಗಳಿದ್ದು, ಎಲ್ಲ ದಟ್ಟಾಗಿ ಹಬ್ಬಿದ್ದು. ಅಂದರೆ ದುರ್ಗಮ ಪ್ರದೇಶವಾಗಿತ್ತು, ದಟ್ಟ ಅರಣ್ಯ ಪ್ರದೇಶವಾಗಿತ್ತು. ಆಯ್ಕೆ ಮಾಡಿಕೊಂಡ ರಾಮ ವಾಸಿಸಲು ಪರ್ವತ ಶಿಖರದಲ್ಲಿ ವಿಶಾಲ ಗುಹೆ. ಆ ಪರ್ವತ ಶಿಖರದಲ್ಲಿ ಒಂದು ದೊಡ್ಡದ ಗುಹೆ ಇತ್ತು. ಮಳೆಗಾಲ ತೆಗೆಯೋದಕ್ಕಾಗಿ ಅವರು ಆ ಗುಹೆಯನ್ನು ಆಯ್ಕೆ ಮಾಡಿಕೊಂಡರು. ಆಯ್ಕೆ ಮಾಡಿಕೊಂಡ ರಾಮ ವಾಸಿಸಲು ಪರ್ವತ ಶಿಖರದಲ್ಲಿ ವಿಶಾಲ ಗುಹೆ, ಒಂದು ಗುಹೆಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಸುಗ್ರೀವನೊಂದಿಗೆ ಮಾಡಿಕೊಂಡ ಒಪ್ಪಂದದಂತೆ ಹುಡುಕಾಟ ನಿಲ್ಲಿಸಿ ಮಳೆಗಾಲ ಕಳೆಯಲು ಪ್ರಸವನ ಪರ್ವತದಲ್ಲಿ, ಆ ಪ್ರಸವನ ಪರ್ವತದಲ್ಲಿ ಇದ್ದಂಥ ವಿಶಾಲ ಗುಹೆಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಯೇ ಮಳೆಗಾಲವನ್ನು ಕಳೀಲಿಕ್ಕೆ ಅವರು ತೀರ್ಮಾನ ಮಾಡ್ತಾರೆ. ಲಕ್ಷ್ಮಣನಿಗೆ ರಾಮ ನುಡಿದ, ಓ ಸುಮಿತ್ರೆಯ, ಮನ್ಮೋಹಕವಾಗಿದೆ ಪರ್ವತ ಗುಹೆ. ಈ ಗುಹೆ ನೋಡು, ವಿಶಾಲವಾದ ಗುಹೆ ಎಷ್ಟೊಂದು ಮನ್ಮೋಹಕವಾಗಿದೆ ಅಂತ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಇಲ್ಲಿ ಮಂದಗಾಳಿ ಇದೆ. ಆ ಒಂದು ಪರಿಸರದ
ಏನು ಗುಹೆ ಇದ್ದಂಥ ಪರಿಸರ ಏನಿದೆ, ಗುಹೆ ವಸನ ಪರ್ವತದಲ್ಲಿದೆ. ಆ ಗುಹೆ ಸುತ್ತಮುತ್ತಿದ್ದ ಪರಿಸರವನ್ನು ಲಕ್ಷ್ಮಣನಿಗೆ ರಾಮ ಹೇಳ್ತಾ ಇದ್ದಾನೆ, ವರ್ಣಿಸ್ತಾ ಇದ್ದಾನೆ. ಮಂದ ಗಾಳಿ ಇದೆ, ಮಳೆಗಾಲದ ರಾತ್ರಿಗಳು ಕಳೆಯುವ ಓ ರಾಜಕುಮಾರನೇ, ಈ ಮಂದ ಗಾಳಿ ಇದೆ ನೋಡ, ಇರಾಕ ಹಿತಕರವಾದಂಥ ಪ್ರದೇಶ ಇದೆ, ಈ ಗುಹೆ ಇದೆ, ನಾವು ಇದೇ ಗುಹೆಯಲ್ಲಿ ಮಳೆಗಾಲವನ್ನು ಕಳೆಯೋಣ ಅಂಥೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಮುಂದುವರೆದು, ಓ ರಾಜಕುಮಾರನೇ, ಬಿಳಿ ಕಪ್ಪು ತಾಮ್ರವರ್ಣ ಶಿಲೆಗಳ ಶಿಖರವಿದು. ಇದೇನು ಪ್ರವಸನ ಪರ್ವತದ ಶಿಖರಿದೆ, ಆ ಶಿಖರ ಹೆಂಗಿದೆ ಅಂದರೆ ಬಿಳಿ ಕಪ್ಪು ವರ್ಣದಿಂದ ತಾಮ್ರವರ್ಣದ ಶಿಲೆಗಳಿಂದ ಇದೆ, ಕಲ್ಲುಗಳಿಂದ ತುಂಬಿದೆ ಭಿನ್ನ ಖನಿಜಗಳಿಂದ. ಅಲ್ಲಿ ಸಾಕಷ್ಟು ಬೇರೆ ಬೇರೆ ಖನಿಜ ಸಂಪತ್ತೂ ಇದೆ, ಖನಿಜಗಳನ್ನು ಇವೆ ಅಂತನ ಹೇಳ್ತಾನೆ. ನದಿ ಕಲರವ, ಯಾಕಂದರೆ ಮುಂದೆ ಇದು ಪಂಪಾ ನದಿಗೆ ನಾವು ಹೇಳ್ತಲ್ಲ, ಯಾವುದು ನಮ್ಮ ಈಗಿಂದು ತುಂಗಭದ್ರಾ ನದಿ ಹರಿತಾ ಇದೆ, ಅದರ ಕಲರವ ಅಲ್ಲಿ ತನಕ ಕೇಳಿಸ್ತಿತ್ತು. ಕಪ್ಪೆ ಗುಟುರು ಸೊಗಸಾಗಿವೆ, ವಿಭಿನ್ನ ಮನ್ಮೋಹಕ ಗಿಡಬಳ್ಳಿಗಳಿವೆ. ನೋಡ್ತೆ ಅತ್ತೆಲ್ಲ ಬೇರೆ ಬೇರೆ ಜಾತಿಯ ಗಿಡಗಳಿವೆ, ಬಳ್ಳಿಗಳಿವೆ. ಅದಕ್ಕೆ ಒಂದು ಕಣ್ಣಿಗೆ ಹಬ್ಬವನ್ನು, ನೋಡೋರ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುವಂಥ ದೃಶ್ಯ ಇದೆ ಅಂತ ಹೇಳಿ ರಾಮ ಲಕ್ಷ್ಮಣನಿಗೆ ಆ ಪರಿಸರದ ವರ್ಣನೆಯನ್ನು ಮಾಡ್ತಿರ್ತಾನೆ. ಮಾಲತಿ ಮಲ್ಲಿಗೆ ಬಳ್ಳಿ, ಸಿಂಧುವರ ಸಿರಿಶಿಖ ಚಿಗುರುವ ವೃಕ್ಷಗಳು ಕಣ್ಣಿಗೆ ಹಬ್ಬ. ಮಾಲತಿ ಮಲ್ಲಿಗೆ ಬಳ್ಳಿ ನೋಡಿದ, ಮಲ್ಲಿಗೆ ಬಳ್ಳಿ ತುಂಬಿದೆ ಮತ್ತು ಹಲವಾರು ಹೂಗಳನ್ನು ಫಲಗಳನ್ನು ನೀಡುವಂತಹ ವೃಕ್ಷಗಳು ಚಿಗುರ್ತಾ ಇವೆ. ಅವುಗಳು ದೃಶ್ಯ ನೋಟ ಏನಿದೆಯಲ್ಲ ಅದು ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡ್ತಿದೆ. ವಿಭಿನ್ನ ಪಕ್ಷಿಗಳು, ಅವುಗಳ ಚಿಲಿಪಿಲಿ, ನವಿಲಿಗಳ ಸೊಗಸಾದ ನೃತ್ಯ ಅಪ್ರತಿಮ. ಹಕ್ಕಿಗಳು ಚಿಲಿಪಿಲಿ ಮಾಡ್ತಾ ಇವೆ, ಅದರ ಜೊತೆಗೆ ನವಿಲಿಗಳು ಏನು ಮಾಡ್ತಾ ಇವೆ ಅಂದರೆ ಮಳೆಗಾಲ ಸಮೀಪ ಬಂದಾಗ ಅವ ಕುಣಿತಾ ಇರ್ತವೆ, ನೃತ್ಯ ಮಾಡ್ತಾ ಇರ್ತವೆ. ಯಾಕಂದರೆ ಅದು ಅವುಗಳ ಮಿಲನದ ಹೆಣ್ಣು ಮತ್ತು ಗಂಡು ನವಿಲಿಗಳ ಮಿಲನದ ಅದು ಸಮಯ. ಅಪ್ರತಿಮ. ಅರಳುವ ಕಮಲಗಳಿಂದ ತುಂಬಿದ ಮನ್ಮೋಹಕ ಸರೋವರವು ಪಕ್ಕದಲ್ಲಿ ಒಂದು ದೊಡ್ಡ ಸರೋವರ ಇದೆ, ಅದರಲ್ಲಿ ಸಾಕಷ್ಟು ಕಮಲದ ಹೂಗಳು ಅರಳಿ ತುಂಬಿದೆ. ಓ ಲಕ್ಷ್ಮಣ, ಈಶಾನ್ಯಕ್ಕೆ ಇಳಿಜಾರಿ, ಪಶ್ಚಿಮಕ್ಕೆ ಎತ್ತರವಿದೆ. ಪರ್ವತ ಹೇಗಿತ್ತಂದ್ರೆ ಪ್ರಸವನ ಪರ್ವತ ಅದು ಈಶಾನ್ಯಕ್ಕೆ ಇಳಿಜಾರಾಗಿತ್ತು, ಪಶ್ಚಿಮಕ್ಕೆ ಎತ್ತರವಾಗಿತ್ತು. ಮಳೆಯ ನೀರು ಬಾರದಿ ಗುಹೆಯಲ್ಲಿ. ಹೀಗೊಂದು ಅದು ಇದ್ದುದರಿಂದ ಎಷ್ಟೇ ಮಳೆ ಆದರೂ ಕೂಡ ಆ ಗುಹೆ ಒಳಗೆ ಮಳೆ ನೀರು ಬರುವುದಿಲ್ಲ ಅಂತ ಇದಾಗಿತ್ತು. ಅಂದರೆ ಅವರಿಗೆ ಆ ಒಂದು ಗುಹೆ ಇದ್ದಂಥ ಸ್ಥಳದಲ್ಲಿ ಎಷ್ಟೇ ಮಳೆ ಆದರೂ ಸಹಿತ ಗುಹೆ ಒಳಗೆ ನೀರು ಬರುವುದಿಲ್ಲ ಅನ್ನೋ ಹಂಗೆ ಇತ್ತದು. ವಾಸಯೋಗ್ಯ, ಮಳೆಗಾಲದಾಗ ಇದೊಂದು ವಾಸಯೋಗ್ಯ. ಮಳೆಗಾಲದ ನೆರೆ ಇಲ್ಲಿ ಗವಿದಾಗೇನು ಬರುವುದಿಲ್ಲ ಗುಹೆಯಲ್ಲಿ, ಅದಕ್ಕೆ ಇದು ವಾಸಯೋಗ್ಯ ಇದೆ. ಅಂದರೆ ಎಲ್ಲ ಇದರಿಂದನೂ ನಮ್ಮನ್ನು ಏನು ಮಾಡ್ತಾರೆ, ರಕ್ಷಣೆ ಮಾಡ್ತಿದೆ ಗುಹೆ ಅಂತ ರಾಮ ಲಕ್ಷ್ಮಣಿಗೆ ಹೇಳ್ತಾನೆ. ಗುಹೆ ದ್ವಾರದ ಮುಂದೆ ಸಮತಲ ನೆಲವಿದೆ. ಗುಹೆ ಬಾಗಲದ ಮುಂದೆನೇ ಸಮತಲ ನೆಲ ಇದೆ. ಹಾಸಿವೆ ಕಪ್ಪು ಹಲ್ಲು, ಅದು ಹೇಗಿದೆ ಸಮತಲ ಅಂದರೆ ಕಪ್ಪು ಶಿಲೆಯ ಹಾಸಿಗೆ ಇದೆ, ಹಾಸ್ಪಡಿ ಅಂತ ಕರಿತೇವೆ ನಾವು. ಕಪ್ಪು ಶಿಲೆಯ ಹಾಸ್ಪಡಿ ಇದೆ, ಅದು ನಮಗೆ ಸಹಾಯಕ. ಕಾರ್ಮೋಡದಂತೆ ಆಕಾಶದೆತ್ತರ ಶಿಖರ ಗುಹೆ ಉತ್ತರಕ್ಕಿದೆ, ನಮಗೆ ಶುಭಕರ. ಈ ಗುಹೆ ಉತ್ತರಕ್ಕೆ ನೋಡಿದರೆ ಅಲ್ಲೊಂದು ದೊಡ್ಡ ಆಕಾಶದ ಎತ್ತರಕ್ಕೆ ಬೆಳೆದಂತಹ ಒಂದು ದೊಡ್ಡ ಶಿಖರ ಇದೆ. ಅದು ಹೇಗೆ ಕಾಣ್ತಿದೆಯಪ್ಪ ಅಂದರೆ ಕಾರ್ಮೋಡಿನಂತೆ ಕಾಣ್ತಾ ಇದೆ. ಅದರಿಂದ ಭಯಪಡುವ ಅವಶ್ಯಕತೆ ಇಲ್ಲ, ಅದು ನಮಗೆ ಸಹಾಯಕವಾಗಿದೆ, ಅದು ನಮಗೆ ಶುಭಕರ. ನೋಡು, ಗುಹೆ ದಕ್ಷಿಣ ಭಾಗ ಆಕಾಶದಲ್ಲಿ ಹರಡಿದ ಶ್ವೇತ ಕೈಲಾಸ ಪರ್ವತದಂತೆ ಕಾಣುತ್ತೆ. ದಕ್ಷಿಣ ಭಾಗಕ್ಕೂ ನೋಡುವ ಕೆಲವೊಂದು ಪರ್ವತಗಳು ಕಾಣಿಸ್ತಾ ಇವೆ. ಅವು ಹೇಗೆ ಕಾಣಿಸ್ತಾ ಇದೆ ಅಂದರೆ ಅವು ಶ್ವೇತ ಕೈಲಾಸದ ಪರ್ವತದಂತೆ. ಹೆಂಗೆ ಹಿಮದಿಂದ ತುಂಬಿದಂಥ ಆಚ್ಛಾದಿತ ಕೈಲಾಸ ಪರ್ವತ ಹೇಗೆ ಕಾಣಿಸ್ತಿದೆ, ಆ ರೀತಿಯಾಗಿ ದಕ್ಷಿಣದಲ್ಲಿರುವಂಥ ಪರ್ವತಗಳು ಕಾಣಿಸ್ತಾ ಇವೆ ಅಂತ ರಾಮ ಲಕ್ಷ್ಮಣ ಹೇಳ್ತಾನೆ. ಪೂರ್ವಕ್ಕೆ ಹರಿಯುವ ನದಿ ಶ್ರೀಗಂಧ ತಿಲಕ ಸಾಲ ತಮೂಲ ಅತಿಮುಕ್ತ ಪದ್ಮಕ ಗಿಡಗಳನ್ನು ಬಳಸಿದೆ ಜರಿಯಂತೆ. ಅದರ ಪೂರ್ವಕ್ಕೆ ಏನಾಗ್ತಿದೆ, ನದಿ ಹರಿತಾ ಇದೆ ನಮ್ಮ ತುಂಗಭದ್ರಾ ನದಿ ಹರಿತಾ ಇದೆ. ಮುಂದೆ ಅಲ್ಲಿ ಬೆಳೆದಂಥ ಗಿಡಗಳನ್ನು ಹೇಳ್ತಾರೆ. ಶ್ರೀಗಂಧ ಇದೆ ಅಲ್ಲಿ ಸಾಕಷ್ಟು, ತಿಲಕ ಇದೆ, ಸಾಲ ಇದೆ, ತಮೂಲ ಇದೆ,
ಹೀಗೆ ಬೇರೆ ಬೇರೆ ಜಾತಿಯ ಗಿಡಗಳು ಸಾಕಷ್ಟು ಇವೆ. ಅವುಗಳನ್ನು ಬಳಸಿಕೊಂಡೇ ಎಷ್ಟೋ ಜರಿಗಳು ಹರಿದ ಹೋಗ್ತಾ ಇವೆ ಅಂತ ಹೇಳ್ತಾನೆ. ತ್ರಿಕೂಟ ಸೊಬಗನ್ನು ಕಣ್ಣಿಗೆ ನೀಡುವುದು. ತ್ರಿಕೂಟ ನೆನೆಸಿಕೊಡ್ತಾನೆ. ತ್ರಿಕೂಟ ಎಲ್ಲಿದೆ ಅಂದರೆ ಇವತ್ತಿನ ಜಾರ್ಖಂಡದ ದೇವಗಢ ಸಮೀಪದ ತ್ರಿಕೂಟ ಪರ್ವತಗಳ ಪ್ರದೇಶದಲ್ಲಿ ಇಲ್ಲಿ ಮಯೂರಾಕ್ಷಿ ನದಿ ಹರಿತಿದೆ. ಅದಕ್ಕೆ ಉತ್ತರ ಗಂಗಾ ನದಿ ಅಂತಲೂ ಕರೀತಾರೆ. ಆ ತ್ರಿಕೂಟದ ಏನೋ ದೃಶ್ಯ ಇದೆ, ಅದೇ ದೃಶ್ಯ ಇಲ್ಲಿ ಕಿಷ್ಕಿಂಧದಲ್ಲಿ ಇತ್ತು. ಒಟ್ಟು ರಾಮಾಯಣದಲ್ಲಿ 3 ತ್ರಿಕೂಟಗಳನ್ನು ಹೇಳ್ತಾನೆ. ಒಂದು ದೇವಗಢದಲ್ಲಿ ಇರುವಂಥ ತ್ರಿಕೂಟ, ಅದರ ದೃಶ್ಯ, ಕರ್ನಾಟಕದಲ್ಲಿ ಇರುವಂಥ ಕಿಷ್ಕಿಂಧದ ದೃಶ್ಯ, ಮತ್ತು ಶ್ರೀಲಂಕಾದಲ್ಲಿ ಇರುವಂಥ ರಾವಣನೇನು ಲಂಕಾನಗರಿ ಇರ್ತದೆ ಇವು ಎಲ್ಲನೂ ಇವಕ್ಕೆ ತ್ರಿಕೂಟ ಅಂತ ಕರೀತಾರೆ. ಅಂದರೆ ದೊಡ್ಡ ದೊಡ್ಡ 3 ಶಿಖರಗಳ ಒಂದು ಕೂಟಗತ್ತೆ ಕಾಣಿಸ್ತಿತ್ತು. ಇವು 3ನ್ನು ಹೋಲಿಸ್ತಾನೆ ಅವನು. ಅದಕ್ಕೆ ಇಲ್ಲಿ ಆ ಕಿಷ್ಕಿಂಧ ಅವ್ರು ಇದ್ದಂಥ ಪರ್ವತ ಪ್ರದೇಶ ಏನು ಕಾಣಿಸ್ತಿತ್ತಂದ್ರೆ ಇದು ಇವತ್ತಿನ ಜಾರ್ಖಂಡದ ದೇವಗಢದಲ್ಲಿ ಇದ್ದಂಥ ತ್ರಿಕೂಟದಂತೆ ಕಾಣಿಸ್ತಿತ್ತು. ಅಲ್ಲಿ ಮಯೂರಾಕ್ಷಿ ನದಿ ಇತ್ತು. ಇಲ್ಲೇನಿದೆ ಅಂದರೆ ಇವರು ಪಂಪಾ ನದಿ ಅಂತ ಕರೀತಾರೆ ವಾಲ್ಮೀಕಿಯವರು. ಇವತ್ತು ಅದನ್ನು ನಾವು ತುಂಗಭದ್ರಾ ಅಂತ ಕರಿತೇವೆ. ಅದರ ನೋಟ ಜಾನ್ವಿ ನದಿ ಬಳುಕಿ ಹರಿಯುವ ತ್ರಿಕೂಟ ಸೊಬಗನ್ನು ಕಣ್ಣಿಗೆ ನೀಡಿದೆ. ಅದನ್ನು ನೋಡಬೇಕಾದ್ರೆ ಅಲ್ಲಿ ಆ ತ್ರಿಕೂಟ ಏನು ದೇವಗಢದಲ್ಲಿರುವಂಥ ತ್ರಿಕೂಟ ಏನಿದೆ ಅದನ್ನು ನೆನಪಿಸಿ ಕೊಡ್ತಿದೆ. ತಿಮಿದ, ವಕುಲ, ಕೇತಕ, ತಿನಿಶ, ನಿಪ್ಪ ವಿಭಿನ್ನ ವೃಕ್ಷ ಬೆಳೆದು ನದಿಗುಂಟ ಹಾರದಂತೆ ಸೊಬಗು ನೀಡಿವೆ. ಇವು ದೊಡ್ಡ ದೊಡ್ಡ ಮರಗಳು ಹೂಗಳನ್ನು ಬಿಟ್ಟವ. ಈ ತಿಮಿದ, ವಕುಲ, ಕೇತಕ, ತಿನಿಶ, ನೀಪ ಮತ್ತು ಇನ್ನೂ ಹಲವಾರು ಇವು ಹೇಗೆ ಕಾಣಿಸ್ತಿತ್ತು ಅಂದರೆ ಗಿಡಗಳ ಗುಂಪು ಅದು ಏನೋ ಒಂದು ಹಾರದಂತೆ, ಹೂವಿನ ಹಾರ ಹೆಂಗೆ ಇರ್ತದಲ್ಲ ಹಂಗೆ ಆ ಪರ್ವತಗಳಿಗೆ ಹಾರವನ್ನು ಹಾಕಿದಂಗೆ ಕಾಣಿಸ್ತಿದ್ದು. ಬೆಳೆದು ನದಿಗುಂಟ ಹಾರದಂತೆ ಸೊಬಗು ನೀಡಿವೆ. ಹಂಸ, ಕ್ರೌಂಚ, ಚಕ್ರವಾಹಕದಂಥ ಶತಶತ ಪಕ್ಷಿ ಸಂಕುಲ ಮರಳು ನಡುಗಡ್ಡೆ ಅಲಂಕರಿಸಿವೆ. ಇನ್ನು ಜಲದೊಂದಿಗೆ ಚೆಲ್ಲಾಟವಾಡುವಂಥ ಹಂಸ ಪಕ್ಷಿ ಆಗಿರ್ಬೋದು, ಚಕ್ರವಾಕ ಇರ್ಬೋದು, ಇನ್ನೂ ಹಲವಾರು ಪಕ್ಷಿ ಸಂಕುಲ ಪಕ್ಷಿ ಪ್ರಭೇದಗಳು ಏನು ಮಾಡ್ತಾಯಿವೆ ಅಂದರೆ ಅಲ್ಲಿ ನದಿಗಳಲ್ಲಿ ನಿರ್ಮಾಣವಾದಂಥ ಮರಳುಗಡ್ಡೆಗಳೇನಿದಾವೆ, ನಡುಗಡ್ಡೆಗಳೇನಿದಾವ, ಆ ನಡುಗಡ್ಡೆಗಳನ್ನು ಇವು ಪಕ್ಷಿಗಳು ಅಲಂಕರಿಸಿವೆ. ಅಲ್ಲಿ ಕೂಡಿ ಅಲ್ಲಿ ಆಟ ಆಡೋದು, ಅಲ್ಲಿರುವುದನ್ನು ಕಣ್ಣಿಗೆ ಹಬ್ಬವನ್ನು ನೀಡ್ತಿದೆ ಅಂತ ಹೇಳ್ತಾನೆ. ಅರಳಿದ ಕೆಂಪು ಕಮಲಗಳು, ಮೊಗ್ಗುಗಳು ತುಂಬಿದ ಮನ್ಮೋಹಕ ದೃಶ್ಯ. ನೋಡು ಲಕ್ಷ್ಮಣ, ನೋಡಲ್ಲಿ ಕೆಂಪ ಕಮಲದ ಹೂಗಳು ಅರಳ್ತಾ ಇವೆ, ಅವುಗಳ ಮೊಗ್ಗ ಇದೆ. ಮನಸ್ಸಿಗೆ ಎಷ್ಟೊಂದು ಮುದವನ್ನು ನೀಡ್ತಾ ಇವೆ, ಕಣ್ಣಿಗೆ ಎಷ್ಟು ಒಂದು ಹಬ್ಬನ ಕೊಡ್ತಾ ಇವೆ, ಎಷ್ಟು ಮನಸ್ಸನ್ನು ಆಕರ್ಷಿಸ್ತಾ ಇವೆ. ಅದರತ್ತ ನೋಡು, ಆ ಒಂದು ಸೌಂದರ್ಯವನ್ನು ಆಸ್ವಾದಿಸು ಅಂತೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಇಲ್ಲಿಯೇ ವಾಸಿಸೋಣ, ಇಂಥ ಒಂದು ಕಣ್ಣಿಗೆ ಹಬ್ಬ ನೀಡುವಂತಹ ಸ್ಥಳ ಇದೆ, ಮನಸ್ಸಿಗೆ ಉಲ್ಲಾಸ ತರುವಂಥ ಸ್ಥಳ ಇದೆ, ಒಂದು ಪ್ರಶಾಂತ ಇದೆ. ಅದಕ್ಕೆ ನಾವು ಇಲ್ಲೇ ಮಳೆಗಾಲವನ್ನು ಕಳೆಯೋಣ ಅಂಥೇಳಿ ರಾಮ ಲಕ್ಷ್ಮಣಿಗೆ ಹೇಳ್ತಾನೆ. ಮನಸ್ಸೋಲ್ಲಾಸಿತ ಸೊಬಗು ನೀಡುವ ತಾಣ ಕಿಷ್ಕಿಂಧವು ದೂರವಿಲ್ಲ, ಕೇಳಿಸುವವು ಧ್ವನಿನಾದ ಕಿಷ್ಕಿಂಧ ಸಂಭ್ರಮದ. ಇಲ್ಲಿಂದ ಕಿಷ್ಕಿಂಧನೂ ದೂರ ಇಲ್ಲ. ಕಿಷ್ಕಿಂಧಾಗ ಏನು ಸಂಭ್ರಮ ನಡೀತಿದೆ, ಅಲ್ಲಿ ಏನು ವಾದ್ಯಗಳನ್ನು ನುಡಿಸ್ತಾರೆ, ಅಲ್ಲಿ ಎಲ್ಲ ಏನಾಗ್ತಿದೆ ಧ್ವನಿ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಿದೆ, ಕೇಳಿಸ್ತಿದೆ. ಅದಕ್ಕೆ ಕಿಷ್ಕಿಂಧನೂ ಇಲ್ಲಿಂದ ಏನು ದೂರ ಇಲ್ಲ. ಇದು ನಮಗೆ ಇರಲಿಕ್ಕೆ, ಮಳೆಗಾಲ ಕಳೀಲಿಕ್ಕೆ ಯೋಗ್ಯ ತಾಣ ಅಂಥೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಪತ್ನಿ ಹಿಂಪಡೆದ ಸುಗ್ರೀವ ಪಟ್ಟಕ್ಕೇರುತ್ತಿಹನು ತನ್ನವರ ಮಧ್ಯೆ ಸಂಭ್ರಮದಿ. ಈಗ ಅಲ್ಲಿಂದ ಸೊಪ್ಪಳ ಕೇಳಿಸ್ತಾ ಇದೆ, ನಮಗೆ ಇಲ್ಲಿ ಸಂಭ್ರಮ ನಡೀತಾ ಇದೆ. ಮತ್ತು ಸುಗ್ರೀವ ತನ್ನ ರಾಜ್ಯ ಮತ್ತು ಮಡದಿಯನ್ನು ಪಡೆದು ಅಗ್ರಿ ಸಂಭ್ರಮದಿಂದ ಇರಬಹುದು ಅಂಥೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ನುಡಿಯುತ್ತ ರಾಘವ ಲಕ್ಷ್ಮಣನೊಂದಿಗೆ ಪ್ರಸವನ ಪರ್ವತ ಗುಹೆ ಸೇರಿದ. ಇಬ್ಬರು ಹೇಳ್ತಾ ಅಂದರೆ ಪ್ರವಸನ ಪರ್ವತದ ಗುಹೆ ಏನಂತಲ್ಲ, ಆ ವಿಶಾಲ ಗುಹೆಯನ್ನು ಪ್ರವೇಶ ಮಾಡ್ತಾರೆ. ಪೂರ್ವದ ಬೆಟ್ಟದ ಮೇಲೆ ಕಂಡು ಚಂದ್ರೋದಯ. ಆ ವೇಳೆದಾಗ ಅದರ ಪೂರ್ವಕ್ಕಿದ್ದಂತಹ ಬೆಟ್ಟದ ಮೇಲೆ ಚಂದ್ರೋದಯ ಆಗುವುದನ್ನು ಕಾಣ್ತಾರೆ. ಬೆಟ್ಟದ ಮೇಲೆ ಕಂಡು ಚಂದ್ರೋದಯ ನೆನಪಿಸಿ ಸೀತೆಯನ್ನು ಕಳಕೊಂಡ ಅಮೂಲ್ಯವನ್ನು. ಆವಾಗ ಇದೆಲ್ಲ ಏನು ದೃಶ್ಯ ನೋಡಿರ್ತಾನೆ ಪ್ರಕೃತಿದ, ಮನಸ್ಸು ಭಾಳ ಉಲ್ಲಾಸಿತ ಆಗಿರ್ತದೆ, ಸಂತೋಷ ಅನಿಸಿರ್ತದೆ. ತಕ್ಷಣ ಏನಾಗ್ತಿದೆ, ಆ ಚಂದ್ರೋದಯವನ್ನು ನೋಡ್ತಾನೆ. ಆ ಚಂದ್ರೋದಯ ಸೀತೆಯನ್ನು ನೆನಪಿಸಿಕೊಡ್ತದೆ. ಸೀತೆ ನೆನಪು ಬರೋ ತಡ ಇಲ್ಲದ
ಇದೇನು ಅವನಿಗೇನು ಸೊಗಸೆಯನ್ನು ಕೊಟ್ಟಿತ್ತಲ್ಲ, ಈ ಸೌಂದರ್ಯ, ಅದು ಒಮ್ಮೆಲೆ ಏನಾಗ್ತದೋ ತನ್ನ ಮೌಲ್ಯವನ್ನು ಕಲಾಹೀನವಾಗಿ ಹೋಗ್ತಿದೆ. ಹೊಸಕಿತು ರಾಮನ ನೆಮ್ಮದಿ ಸೀತೆ ನೆನಪು. ಅವನಲ್ಲಿ ಏನೋ ನೆಮ್ಮದಿ ಬಂದಿತ್ತು, ಅದೇ ಆ ನೆಮ್ಮದಿನ ಆ ಸೀತೆ ನೆನಪು ಹಾಳು ಮಾಡಿತು. ರಾತ್ರಿ ಕಳೆದರೂ ನಿದ್ದೆ ಬರಲಿಲ್ಲ ರಾಮನಿಗೆ. ರಾತ್ರಿ ಆಯಿತು, ಗೋಯದಾಗ ಮಲ್ಕೋಬೇಕಂದ್ರೆ ನಿದ್ದೆ ಬರ್ತಾಯಿಲ್ಲ. ಯಾಕಂದರೆ ಸೀತೆ ನೆನಪು ಅಷ್ಟೊಂದಾಗಿ ರಾಮನನ್ನು ಕಾಡ್ತಾ ಇತ್ತು. ರಾಮನಿಗೆ ಅಣ್ಣನ ಮನದ ದುಗುಡ ತಿಳಿದ ಲಕ್ಷ್ಮಣ ನುಡಿದ. ಅಣ್ಣನ ಒಂದು ದುಃಖವನ್ನು ನೋಡಿದ, ನಿದ್ರೆ ಮಾಡ್ತಾ ಇಲ್ಲ. ಅದನ್ನು ನೋಡಿಕೊಂಡು ಲಕ್ಷ್ಮಣ, ಅಂದರೆ ಅಣ್ಣನ ಕವಲ ಮಾಡ್ತಿರ್ತಾನಲ್ಲ, ನೋಡಿಕೊಂಡು ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಅಣ್ಣನ ದುಗುಡು ತಿಳಿದ ಲಕ್ಷ್ಮಣ ನುಡಿದ, ಓ ಶೂರನೇ, ಸಾಕು ಶೋಕ, ನೆನಪುಗಳು ತರುತ್ತವೆ. ಸಾಕು ಶೋಕ, ಅಣ್ಣ ದುಃಖಿಸಬೇಡ. ಸೀತೆಯನ್ನು ಅತ್ತಿಗೆಯನ್ನು ನೆನಪಿಸಿಕೊಂಡು ದುಃಖಿಸಬೇಡ. ನೆನಪುಗಳು ತರುತ್ತವೆ ಕೇವಲ ದುಃಖದ ಉಸಿರನ್ನು. ನೆನಪುಗಳು ತರುತ್ತವೆ ಕೇವಲ ದುಃಖದ ಉಸಿರನ್ನು. ದುಃಖದಲ್ಲಿ ನೀನೇ ಮುಳುಗಿದರೆ ಆ ರಾಕ್ಷಸನು ವಧಿಸುವುದು ಹೇಗೆ? ನೆನಪು ಮಾಡಿಕೊಂಡೆ ಅಂದ್ರೆ ದುಃಖ ಬೆನ್ನತ್ತಿ ಬರ್ತಿದೆ. ಹಾಗೇ ಇದೆ ಮನುಷ್ಯನ ಬದುಕಿನಲ್ಲಿ, ಹಾಗೇ ಇದೆ. ಮನುಷ್ಯ ಏನಾದರೂ ನೆನಪಿಸಿಕೊಂಡಂದ್ರೆ ಸಂತೋಷದ ಕ್ಷಣಗಳು ಕೂಡ ತಕ್ಷಣ ದುಃಖದ ಕ್ಷಣಗಳಾಗಿ ಮಾರ್ಪಾಡಾಗ್ತವೆ. ಅದಕ್ಕನ್ನು ಅತ್ತಿಗೆ ನೆನಪು ಮಾಡ್ಕೋಬೇಡ. ಈಗೇನು ನೆಮ್ಮದಿ ಪಡೆದಿದ್ದಿಲ್ಲ, ಒಂದು ಕ್ಷಣದಾಗಕ್ಕೆ ನೆನಪು ಬಂದ ತಕ್ಷಣ ಹೋಗಿಬಿಡ್ತು. ಅದಕ್ಕೆ ದಯವಿಟ್ಟು ನೀನು ಅವಳ ನೆನಪನ್ನು ಮಾಡಿಕೊಳ್ಬೇಡ ಅಂತ ಹೇಳಿ ಲಕ್ಷ್ಮಣ ರಾಮನನ್ನು ಕೇಳ್ತಾನೆ. ಓ ಶೂರನೇ, ಸಾಕು ಶೋಕ, ನೆನಪುಗಳು ತರುತ್ತವೆ ಕೇವಲ ದುಃಖದುಸಿರು. ದುಃಖದಲ್ಲಿ ನೀನು ಮುಳುಗಿದರೆ ಆ ರಾಕ್ಷಸನನ್ನು ವಧಿಸುವರು. ನೀ ಹಿಂಗೆ ದುಃಖ ಮಾಡ್ಕೊತ ಸೀತೆ ವಿರಹದಲ್ಲಿ ಕೂತು ಬಿಟ್ಟೆ ಅಂದ್ರೆ ಆ ರಾಕ್ಷಸನ ಹುಡುಕಿ ಅವನು ವಧೆ ಮಾಡುವವರು ಯಾರು? ಅದಕ್ಕೆ ದುಃಖಿಸಬೇಡ ಅಂತ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಶರತ ಋತು ಆಗಮನ ಕಾಯು, ರಾವಣ ಮತ್ತು ಅವನ ಸೈನ್ಯ ಸಂಹರಿಸೋಣ. ಈಗ ಮಳೆಗಾಲ ದಾಟಲಿ, ಶರತ್ ಋತು ಏನು ಬರ್ತಿದ್ದಲ್ಲ, ಬಂದ ತಕ್ಷಣ ನಾವು ಹುಡುಕೊಂಡು ಹೋಗಿ ರಾವಣನ ಮತ್ತು ಅವನ ಸೈನ್ಯವನ್ನು ನಾಶ ಮಾಡೋಣ. ಲಕ್ಷ್ಮಣ ಸ್ವಾಂತದ ಶಬ್ದ ಲಾಲಿಸಿ ನುಡಿದನು ಲಕ್ಷ್ಮಣನಿಗೆ ರಾಗ. ಈ ತಮ್ಮ ಸಮಾಧಾನದ ಮಾತುಗಳನ್ನು ಹೇಳ್ತಾ ಇದ್ದೆಲ್ಲ ಅದನ್ನು ಕೇಳಿಕೊಂಡು ರಾಮ ಅವನಿಗೆ ಹೇಳ್ತಾನೆ, ಮನದಾಳದ ವಾತ್ಸಲ್ಯದ ಮಾತುಗಳನ್ನಾಡಿದಿ, ನಿನ್ನ ಶಬ್ದಗಳಂತೆ ನಿನ್ನ ಧೈರ್ಯವೂ ಸತ್ಯ. ನಾನು ಸಮಾಧಾನ ಮಾಡಿಸೋದಾಗಿ ಒಳ್ಳೆಯ ಮಾತುಗಳನ್ನು ನೀನು ಆಡಿದಿ. ನಿನ್ನ ಮಾತುಗಳಲ್ಲಿ ಎಷ್ಟು ಸತ್ಯ ಇದೆ, ಅಷ್ಟೇ ನಿನ್ನ ಧೈರ್ಯದಲ್ಲಿಯೂ ಅಷ್ಟೇ ಸತ್ಯ ಇದೆ. ಶೋಕವು ದುರ್ಬಲಗೊಳಿಸುವುದು ಹೌದು. ಶೋಕ ಮಾಡಿದರೆ ಅದು ಪ್ರತಿಯೊಬ್ಬ ಪರಾಕ್ರಮಿನ ದುರ್ಬಲಗೊಳಿಸ್ತಿದೆ, ಅದನ್ನು ಒಪ್ತೇನೆ. ಬರುವ ವಿಜಯಕ್ಕಾಗಿ ಶೋಕವನ್ನು ತೊರೆಯುವೆ. ಮುಂದೆ ನನಗೆ ಗೆಲ್ಲಬೇಕಾಗಿದೆ ರಾವಣ, ಅದಕ್ಕೆ ನಾ ಈ ಶೋಕವನ್ನು ತೊರಿತೇನೆ. ಕಾಯುವೆ ಶರದೃತು ದಾರಿ, ಶರದೃತು ಬರೋ ತನಕ ನಾನು ಕಾಯ್ತೇನೆ. ಸುಗ್ರೀವ ಮತ್ತು ನದಿಯ ಕರುಣೆಯನ್ನು ನಿನ್ನ ಮಾತು ಪಾಲಿಸಿ. ಉಪಕಾರಕ್ಕೆ ಪ್ರತ್ಯುತ್ತರ ಲೇಸು, ಉಪಕಾರಕ್ಕೆ ಅಪಕಾರ ಹೃದಯ ಘಾಷಿಸುವುದು. ಅವಾಗ ಹೇಳ್ತಾನೆ, ಸುಗ್ರೀವ ಕರುಣೆ, ನದಿಗಳ ಕರುಣೆ, ನಿನ್ನ ಮಾತನ್ನು ಪಾಲಿಸಿ ನಾನೇನು ಮಾಡ್ತೇನೆ, ಇದನ್ನು ದುಃಖವನ್ನು ಬಿಟ್ಬಿಡ್ತೇನೆ. ಮುಂದೆ ನಾವು ಸುಗ್ರೀವನ ಉಪಕಾರ ಮಾಡೇವೆ, ಸುಗ್ರೀವ ನಮಗೆ ಪ್ರತ್ಯುಪಕಾರ ಮಾಡ್ತಾನೆ, ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡ್ತಾನೆ. ಯಾರು ಉಪಕಾರ ಮಾಡಿರ್ತಲ್ಲ ಅವ್ರಿಗೆ ನಾವು ಪ್ರತ್ಯುಪಕಾರ ಮಾಡಬೇಕು, ಅದೇ ಒಳ್ಳೆಯದಂತ ಹೇಳ್ತಾನೆ. ಅದಕ್ಕೆ ಅವನು ಮಾಡ್ತಾನೆ, ನಮ್ಮ ಮನಸ್ಸಿಗೆ ಮುರಿಲಿಕ್ಕಿಲ್ಲ ಅಂತ ಹೇಳ್ತಾನೆ. ರಾಮನ ದಿಟ್ಟ ನುಡಿ ಕೇಳಿ ಕೈ ಮುಗಿದ ಲಕ್ಷ್ಮಣ ನುಡಿದ ರಾಮನಿಗೆ ಮನಃಶಾಂತಿ ಮಾತು. ಇದು ನನ್ನ ಮಾತು ಕೇಳ್ಕೊಂಡು ಲಕ್ಷ್ಮಣ ಹೇಳ್ತಾನೆ, ಓ ಪ್ರಭುವೇ, ನಿನ್ನಿಚ್ಛೆಯಂತೆ ನಡೆದುಕೊಳ್ಳುವನು. ಸುಗ್ರೀವ ತಡೆ, ಶರತ್ ಋತು ಬರು. ನೀನು ಸುಗ್ರೀವನ ಮ್ಯಾಗೆ ಸಂಶಯ ಮಾಡಬೇಡ. ಅವನು ಉಪಕಾರ ಮಾಡಿದಿ, ಅವನೇನು ಪ್ರತ್ಯುಪಕಾರ ಮಾಡ್ತಾನೆ. ಅವನು ಕೃತಜ್ಞತೆಯನ್ನು ಸಲ್ಲಿಸ್ತಾನೆ, ಕೃತಜ್ಞನಾಗೋದಿಲ್ಲ. ಅವನ ಮ್ಯಾಗ ವಿಶ್ವಾಸ ಇಡು. ಇದು ಮಳೆಗಾಲ ಮುಗಿಲಿ, ಶರದ್ ಋತು ಶುರುವಾಗಲಿ, ಆವಾಗ ಸುಗ್ರೀವಿಂದ ನಮಗೆ ಸತ್ಯ ಗೊತ್ತಾಗ್ತಿದೆ ಅಂತ ಹೇಳ್ತಾನೆ. ಇದೇ ರೀತಿಯಾಗಿ ಮತ್ತು ಅಣ್ಣ ತಮ್ಮರ ನಡುವೆ ಹೆಂಗೆ ಸಂವಾದ ನಡೀತಿದೆ, ಮಳೆಗಾಲ ಆ ಒಂದು ಪ್ರದೇಶದಲ್ಲಿ ಹೇಗೆ ಗತಿಸಿ ಹೋಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.